ಇವತ್ತು ಶ್ರಾವಣ 2ನೇ ಸೋಮವಾರ. ನಾವು ಸುಮಾರು 20 ವರ್ಷದಿಂದ ಅಜ್ಜಯ್ಯನ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ಇದು 20ನೇ ವರ್ಷದ ವಿಶೇಷ ಪೂಜಾ ಕಾರ್ಯಕ್ರಮ. ಈ ಒಂದು ಪೂಜಾ ಕಾರ್ಯಕ್ರಮ 2 ದಿನದಿಂದ ತುಂಬ ಚೆನ್ನಾಗಿ ನಡೀತಾ ಇದೆ. ನಿನ್ನೆ ಎಲ್ಲ ಭಜನೆ ಕಾರ್ಯಕ್ರಮ ಆಯಿತು. ಇವತ್ತು ಬೆಳಗ್ಗೆ 4 ಗಂಟೆಯಿಂದ ಹೋಮ ಹವನ, ರುದ್ರಾಭಿಷೇಕ, ಗಂಗೆ ಪೂಜೆ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ, ಲಂಬಾಣಿ ನೃತ್ಯ, ಕೋಲಾಟ ಎಲ್ಲ ಕಾರ್ಯಕ್ರಮಗಳು ಇದ್ದವು. ವಿಶೇಷವಾಗಿ ಅಂದರೆ ಅಜ್ಜಯ್ಯ ಹೇಮಜ್ಜಯ್ಯ. ಅಜ್ಜಯ್ಯ ಅಂದರೆ ನಂಬಿಕೆ, ಹೇಮಜ್ಜಯ್ಯ ಅಂದರೆ ಸೇವೆ. ಆ ಎರಡೂ ಶಬ್ದಗಳು, ಅಜ್ಜಯ್ಯ ಮತ್ತು ಹೇಮಜ್ಜಯ್ಯ, ಈ ಎರಡೂ ಶಬ್ದಗಳು ಸೇರಿದರೆ ಸುಖ, ಶಾಂತಿ, ನೆಮ್ಮದಿ ಅನ್ನೋ ಒಂದು ಪದ ಅರ್ಥ ಕೊಡುತ್ತದೆ. ಯಾರು ನಂಬಿಕೆಯಿಂದ ಬರ್ತಾರೆ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳು ಇಲ್ಲಿ ದೂರ ಆಗ್ತದೆ ಅನ್ನೋ ಜನರ ನಂಬಿಕೆ. ಆಮೇಲೆ ವಿಶೇಷ ಇವತ್ತು ಹೇಳಬೇಕಂದ್ರೆ, ನಾನು ಸುಮಾರು 10 ವರ್ಷದಿಂದ ಇಲ್ಲಿ 45 ಜನದ ಮೇಲೆ ಕೇಸ್ ಹಾಕಿದೆ. ಯಾವ ಒಬ್ಬ ಅವಿವೇಕಿ ಗ್ರಾಮ ಪಂಚಾಯತಿ ಒಬ್ಬ ಸದಸ್ಯ ಅವನು ಗುಂಡವರ್ತನೆ ಮಾಡಿ ವೈಟ್ ಪೇಪರಲ್ಲಿ ಎಲ್ಲ ಜನಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತೇಳಿ ಸಹಿ ಮಾಡಿಸ್ಕೊಂಡು ಬಡ ಬಗ್ಗರದ ಎಲ್ಲ ಸಹಿ ತಗೊಂಡು ನನ್ನ ಬಗ್ಗೆ ಇಲ್ಲ ಸಲ್ಲದ ಸಮಾಜಘಾತಕ ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ ಸುಳ್ಳು ಆಪಾದನೆ ಮಾಡಿ 10 ಇಲಾಖೆಗಳಿಗೆ ಕಂಪ್ಲೇಂಟ್ ಮಾಡ್ತಾಳೆ. SP ಲೆವೆಲ್ಗೆ ತನಿಖೆ ಆಗುತ್ತೆ. ಆ ತನಿಖೆಯಲ್ಲಿ ಮಲ್ಲಿಕಾರ್ಜುನ ಏನು ತಪ್ಪು ಮಾಡಿಲ್ಲ ಅಂತೇಳಿ ದೃಢ ಆಗುತ್ತೆ. ನಾನು ಅದನ್ನೆಲ್ಲ RTIಯಲ್ಲಿ ಮಾಹಿತಿ ತಗೊಂಡು ಎಲ್ಲರ ಮೇಲೆ ಒಬ್ಬೊಬ್ಬರ ಮೇಲೆ 3 ಕೇಸ್ ಹಾಕ್ತೀನಿ. ಆಮೇಲೆ ಒಬ್ಬೊಬ್ಬರಿಗೆ 1 ಕೋಟಿ ರೂಪಾಯಿ ಮಾನನಷ್ಟ ಪರಿಹಾರ ಕೇಳ್ತೀನಿ. ಆ ಕೇಸು ಹೈಕೋರ್ಟಲ್ಲಿ ನಡೀತಾ ಇದೆ. ಮೊನ್ನೆ ಒಂದು 15 ದಿನದ ಕೆಳಗಡೆ ಒಬ್ಬರಿಗೆ ಅಮಾಯಕ ಬಡವನಿಗೆ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಯಾಕಂದರೆ ಯಾರೋ ಒಬ್ಬ ಅವಿವೇಕಿ ಮಾಡಿದ ಒಂದು ಕೆಲಸಕ್ಕೆ ಈ ಅಮಾಯಕರು ಬಲಿಯಾಗಬಾರ್ದು ಅಂತೇಳಿ ಇವತ್ತು ಅಜ್ಜಯ್ಯನ ಸನ್ನಿಧಿಯಲ್ಲಿ ಆ 2 ಕೇಸನ್ನು ಇವಾಗವರೆಗೆ ನಾನು ಸುಮಾರು 2 ಕೇಸ್ಗಳಲ್ಲಿ 3.5 ಲಕ್ಷ ಖರ್ಚು ಮಾಡ್ಕೊಂಡಿದ್ದೀನಿ. ನನ್ನ ಅಜ್ಜಯ್ಯ ನನಗೆ ಹೊಟ್ಟೆ ತುಂಬ ಊಟ, ಕಣ್ ತುಂಬ ನಿದ್ದೆ, ಸಮಾಜದಲ್ಲಿ ಒಂದು ಸ್ಥಾನಮಾನ ಅವರಿಬ್ಬರು ಅಜ್ಜಯ್ಯ ಹೇಮಜ್ಜಯ್ಯ ಕೊಟ್ಟಿದ್ದಾರೆ. ಅವರಿಬ್ಬರ ಒಂದು ಆಶೀರ್ವಾದದಿಂದ ಆ 2 ಕೇಸನ್ನು ಬಡವರಿಗೆ ಏನು ತೊಂದರೆ ಆಗಬಾರ್ದು, ನನ್ನಂಥವ್ರಿಗೆ, ಒಬ್ಬ ವಿದ್ಯಾವಂತನಿಗೆ, ಒಬ್ಬ ನ್ಯಾಯವಾದಿಗೆ ಇಷ್ಟು ತೊಂದರೆ ನೋವು ಇರಬೇಕಾದ್ರೆ ಇನ್ನು ಬಡ ಜನರಿಗೆ ಎಷ್ಟು ಇರಬಾರ್ದು. ಆಮೇಲೆ ಇನ್ನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೊನ್ನಳ್ಳಿ ತಾಂಡ ಒಂದೇ ಅಲ್ಲ, ಬೆಳಗಲ ತಾಂಡ ಸುತ್ತಮುತ್ತ ನಮ್ಮ ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ 100 ತಾಂಡಗಳ ಯಾವುದೇ ರೀತಿಯಲ್ಲಿ ತೊಂದರೆ ಇದ್ದರೆ ಬಡವರಿಗೆ ನಾನು ನಿಜವಾಗ್ಲೂ ಜೊತೆಗೆ ನಿಲ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.